ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬ್ರೆಡ್ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ. ತುಂಬ ಮಕ್ಕಳು ನನಗೆ ಈಸಿಯಾಗಿ ಮಾಡುವಂಥ ರೆಸಿಪಿನ ಹಾಕಿ ಅಂತ ಕೇಳಿದರು. ಸೊ ಹಾಗಾಗಿ ಅವ್ರಿಗೆ ಮಾಡ್ಲಿಕ್ಕೆ ಬರೋವಂಥ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಇದಕ್ಕೆ ಬ್ರೆಡ್ ಸ್ಲೈಸು, ಚೀಸು, ಕಾರ್ನ್ ಬೇಯಿಸಿಟ್ಕೊಂಡಿದ್ದೀನಿ. ಮತ್ತು ಇದು ಪಾಸ್ತಾ ಪಿಜ್ಜಾ ರೆಡ್ ಸಾಸು, ಮತ್ತು ಇದು ಕ್ರೀಮ್. ನಾನು ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನ ಮಾಡೋ ವಿಧಾನನ ಹೇಳ್ತಾಯಿದ್ದೀನಿ. ಈಗ ನಾನು ಬ್ರೆಡ್ ಸ್ಲೈಸ್ಗೆ ಪಿಜ್ಜಾ ಸಾಸ್ನ ಅಪ್ಲೈ ಮಾಡಿದ್ದೀನಿ. ಮತ್ತು ಅದ್ರ ಮೇಲೆ ಚೀಸ್ನ ತುರ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿದ್ದೀನಿ. ಇದಕ್ಕೆ ಅದ್ರ ಮೇಲೆ ಕಾರ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕ್ರೀಮ್ ಯೂಸ್ ಮಾಡಿದ್ನಲ್ಲ, ಕ್ರೀಮ್ ಅಂತ ಹೇಳಿದ್ನಲ್ಲ, ಆ ಕ್ರೀಮ್ನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಹುಡುಗರಿಗೆ ತುಂಬ ಇಷ್ಟ ಆಗುತ್ತೆ. ಚೀಸಿ ಮತ್ತು ಏನು ಕಾರ್ನ್ ಇದೆ, ಕ್ರೀಮ್ ಇದೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲೆ ಮತ್ತೊಂದು ಸ್ಲೈಸ್ನ ಇಟ್ಟು ಪಫ್ ಮಾಡ್ತಾಯಿದ್ದೀನಿ. ಈಗ ನಾನು ಹೆಂಚನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕಾಯಕ್ಕಿಟ್ಟು ಇದ್ರ ಮೇಲೆ ಬಟರ್ ಹಾಕ್ಬೋದು, ಇಲ್ಲಾಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ನಾನು ಬಟರ್ ಇದೆ, ಬಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಇಟ್ಟು ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಟೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎರಡು ಸೈಡ್ನು ಟೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಟೋಸ್ಟ್ ಆಗಿದೆ. ನೋಡಿ, ಈ ಥರ ನಾನು ನಡುವೆ ಕಟ್ ಮಾಡಿದ್ದೀನಿ. ಈ ಥರ ಸ್ಲೈಸ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಚೀಸ್ ಕೂಡ ಮೆಲ್ಟ್ ಆಗಿದೆ. ಇದರಲ್ಲಿ ಕಾರ್ನ್ ಎಲ್ಲ ಇದೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಮಕ್ಕಳು ಕೂಡ ಈಸಿಯಾಗಿ ಬ್ರೆಡ್ ಸ್ಯಾಂಡ್ವಿಚ್ನ ಮಾಡ್ಕೋಬೋದು. ಇದರಲ್ಲಿ ಮಕ್ಕಳಿಗೆ ಈಸಿ ಆಗುವಂಥ ವಿಧಾನನ ತೋರಿಸ್ಕೊಟ್ಟಿದ್ದೀನಿ. ಎಲ್ಲ ಮಕ್ಕಳು ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.